ಧರ್ಮರಾಜನಿಗೆ ತಮ್ಮ, ಪಾರ್ಥ ನಕುಲ ಸಹದೇವರಿಗೆ ಅಣ್ಣ, ಆ ಭೀಮಸೇನನೇ ಈತ. ಅವ ಹೇಳಲಿಕ್ಕೆ ಆಗುದಿಲ್ವಾ? ಹೇಳುವುದಷ್ಟುಂಟು. ಮಹಾನ್ ಸಮರ್ಥ. ವಿಶೇಷಣ. ಸರಿ ಸರಿ. ಅವನ ಸಮಾನವನ್ನು ಪಾಲಿಸಿದೆ ನೀನು. ಮಹಾನ್ ಸಮರ್ಥ. ಧರ್ಮರಾಜ ಭೀಮನಿಗೆ ತಮ್ಮ, ನಕುಲ ಸಹದೇವರಿಗೆ ಅಣ್ಣ, ಮಧ್ಯಮ ಪಾಂಡವಿ, ಪ್ರತಿ ಇಲ್ಲದ ಪ್ರತಾಪಿ, ಪ್ರಧಾನಂದನ ಪಾರ್ಥ. ಅರ್ಜುನ. ಇವ ಭೀಮ. ಅವ ಅರ್ಜುನ. ಅವ ಅರ್ಜುನ. ಶ್ರೀಯುತರು ತಾವ್ಯಾರು? ದಿರಿಜವಂದಿತ ದೇವನು. ದಿರಿಜವಂದಿತ ದೇವನು. ಬಹಳಷ್ಟು ಜನ ಇದ್ದಾರೆ. ಹೌದಪ್ಪ, ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ದೇವತೆಗಳಿದ್ದಾರೆ. ದಿವಿಜರು ಕಣ್ಣಿಗೆ ಕಾಣುವ ದೇವರು. ದಿವಿಜರೆಲ್ಲ ವಂದಿಸುವುದು ಯಾರನ್ನ? ದೇವರನ್ನ, ತ್ರಿಮೂರ್ತಿಗಳನ್ನ. ಅವರು ನನ್ನನ್ನು ವಂದಿಸ್ತಾರೆ ಅಂತ ಆದ್ರೆ ದಿವಿಜ ವಂದಿತ ದೇವ. ವಸುದೇವ ದೇವಕಿಯ ಗಂಡನಾದರಿಂದ ವಾಸುದೇವ, ಕೇಶವ, ಮಾಧವ. ಇದೆಲ್ಲ ನಿನ್ನ ಅಪ್ಪ ಅಮ್ಮ ಇಟ್ಟ ಹೆಸರು ನೀನೇ. ನನ್ನನ್ನು ಒಬ್ಬೊಬ್ಬರು ಪ್ರಭು ಅಂತ ಹೇಳಿದ್ರು. ಹೆಚ್ಚಕ್ಕೆ ಯಾವ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡುವುದರಿಂದಾಗಿ ನನ್ನನ್ನು ಅಚ್ಯುತ, ನೀನು ಅಚ್ಯುತ ಯಾಕೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದೆ ಮಾಡಿ ಮುಗಿಸುವುದರಿಂದ ಅಚ್ಯುತ. ಸಂತೋಷ ಯಾಕಾಯ್ತು ಗೊತ್ತಾ? ನೀವು ಯಾರ್ಯಾರು ಅಲ್ಲ, ನಾನು ಬಿದ್ದದ್ದು ನಕ್ಕೆ. ನೀ ಬೀಳಬೇಡ ಮಾರಾಯ. ಅಲ್ಲ, ನಾನೇ ಎತ್ಕೊಳ್ತೀನಿ. ನಮ್ಗ ಸಮಸ್ಯೆ ಬೀಳುವುದಕ್ಕೆ ಧೈರ್ಯ ಉಂಟು, ಹೇಳುವುದಕ್ಕೂ ಅಷ್ಟೇ ಧೈರ್ಯ ಸಾಮರ್ಥ್ಯ. ನಮ್ಮವರೆಲ್ಲ ಆಶ್ಚರ್ಯಪಟ್ಟು ಮಾಗದ ಭೂಪತಿಗಳು ನಕ್ಕಿದ್ಯಾಕೆ ಅಂತ. ಇವ ಬೇರೆ ಯಾರ ಅಲ್ಲ, ನನ್ನಳಿಯ ಕಂಸ. ಕಂಸನಿಗೆ ಇವ ಸಂಬಂಧದಲ್ಲಿ ನನಗೆ ಮೊಮ್ಮಗ ಇವ. ಹಾಗಾಗಿ ನಾನು ಯಾಕೆಂದ್ರೆ ಅವ ಬಹಳ ಸಾಧನಾ ಪುರುಷ. ಸಣ್ಣವನಿದ್ದಾಗ ಬೆಣ್ಣೆ ಕದ್ದವ, ಬೆಣ್ಣೆ ಕೃಷ್ಣ ಅಂತಲೇ ಪ್ರಖ್ಯಾತಿಯನ್ನು ಪಡೆದವ. ಸ್ವಲ್ಪ ದೊಡ್ಡವನಾದ ಮೇಲೆ ಸೀರೆಯನ್ನು ಕೊಳ್ಳುವುದಕ್ಕೆ ಆರಂಭಿಸಿದ. ಪ್ರಾಯ ಸರಿಯಾಗಿ ಬಂದಾಗ ಸೀರೆ ಉಡುವವರನ್ನೇ ಕೊಳ್ಳುವುದಕ್ಕೆ ಕಳ್ಳತನದಲ್ಲೂ ಉನ್ನತಿ ಅವನದ್ದು. ಈಗ ನೀವು ಬಂದ್ರಲ್ಲ, ನಿನ್ನಂತ ಮರ್ಯಾದೆ ಸತ್ತವರೊಟ್ಟಿಗೆ ಇವರು ಬಂದ್ರಲ್ಲ ಪಾಪ.
ಮರ್ಯಾದೆ ಬಿಟ್ಟವ 3 ಕಾಸಿನವನೊಟ್ಟಿಗೆ ನೀವು ಬಂದ್ರಲ್ಲ, ನನಗೆ ಬೇಜಾರಾದ ರಾಜಕುಮಾರರಾದ ನೀವು ಈ ಮರ್ಯಾದೆ ಬಿಟ್ಟವನೊಟ್ಟಿಗೆ ಹೋದರೆ ನಿಮ್ಮ ಯೋಗ್ಯತೆಗೂ ಕಡಿಮೆ. ಒಂದು ಉದಾಹರಣೆ ಕೊಡ್ತೇನೆ. ಆಯುಷ್ಯ ತೀರಿದವನೊಟ್ಟಿಗೆ ದೋಣಿಯಲ್ಲಿ ಹೋದರೆ ದೋಣಿ ಮುಳಿದ ಆಯುಷ್ಯ ಇದ್ದವರು ಸಾಯ್ತಾರೆ. ಹಾಗಾಗಿ ನನ್ನೊಡನೆ ನೀವೇ ಹೇಳೋದಕ್ಕೆ ಕೇಳೋದಕ್ಕೆ ಬಂದವರಲ್ಲ ನಾವು. ನಮ್ಮ ದೇವ ಏನ್ ಹೇಳ್ತಾನೆ ಅದನ್ನು ಕೇಳುವವರು. ಬೇಕಿದ್ರೆ ಹೌದಲ್ಲ ಮಾತಾಡ. ಸರಿ, ಮಂಗಳಾರತಿ ಆಯ್ತಾ? ನಮ್ಗೆ ಮಂಗಳಾರತಿ ವಿಶೇಷವೇ ಅಲ್ಲ. ನಾನು ಬುದ್ಧಿ ಹೇಳಿದ್ದು ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ಏನ್ ಮಾಡೋಣ ಬಿಡು, ವೈರಾಗ್ಯಲ್ಲ. ಹಾಗಾದ್ರೆ ನೀವು 3 ಜನ ಬನ್ನಿ, ಯುದ್ಧಕ್ಕೆ ನಾನು ಸಿದ್ಧನಿದ್ದೇನೆ. ನೀನು ಯಾರು ಕರ್ಕೊಂಡು ಯಾರು ಬೇಕಾದ್ರೂ ಆಯ್ಕೆ ಮಾಡು. 3 ಒಟ್ಟಿಗೆ ಬರಬಹುದು. ಯಾರು ಮಾತ್ರ ಆಯ್ಕೆ ಮಾಡೋದು? ಅವರಿಬ್ಬರು ರಾಜಕುಮಾರರು ಸಹಜವಾಗಿ ಬರ್ತಾರೆ. ಒಂದು ವೇಳೆ ನಿನ್ನನ್ನೇ ಕರೆದ್ರೆ ನನ್ನನ್ನೇ ಕರೆದ್ರೆ ಯುದ್ಧಕ್ಕೆ ಸಿಂಹದೊಟ್ಟಿಗೆ ಯುದ್ಧ ಮಾಡುವುದಕ್ಕೆ ಹಲವು ಪ್ರಾಣಿಗಳು ಕೆಲವೊಮ್ಮೆ ತಾಮುಂದೆ ಅಂತ ಬರ್ತಾರೆ. ಯಾಕೆ? ಆ ಪ್ರಾಣಿ ಗೊತ್ತಿರ್ತದೆ ಯುದ್ಧ ಮಾಡಿ ಬದುಕುವುದಕ್ಕಾಗುವುದಿಲ್ಲ. ಸಿಂಹ ಮುಂದೆ ಬಂದರೆ ಓಡುವುದಿಲ್ಲ. ಆದರೂ ಆ ಪ್ರಾಣಿಗಳು ಹೇಳ್ತದೆ ಯಾಕೆ? ಅವರ ಅಸ್ತಿತ್ವದ ಪ್ರಶ್ನೆ. ಸಿಂಹದೊಟ್ಟಿಗೆ ಪ್ರಧಾನವಾದ ಮಾಡಿರ್ಬಾರ್ದು. ಓ ಬಲಶಾಲಿ ಅಂತೆಲ್ಲ ಉಳಿದ ಪ್ರಾಣಿಗಳು ತಿಳಿದುಕೊಳ್ತಾರೆ. ನಿನ್ನ ಕಥೆಯು ಹಾಗೆ ಆಯ್ತು. ಯಾಕೆ 17 ಬಾರಿ ನೀನು ಯುದ್ಧಕ್ಕೆ ಬಂದವ? ಹೌದಾ? ಬಂದು ಓಡಿದವ. ಓಡುವುದೇ ನನ್ನ ಕೆಲವು ಸೈನ್ಯ ಎಲ್ಲ ಹೋಯ್ತು.
ನೀನು ಓಡಿ ನಮ್ಮ ಸೈನ್ಯದವರಿಂದ ಓಡಿಸ್ಕೊಂಡು ಹೋಗಿ ದಾರಿಯಲ್ಲಿ ಬಿದ್ದೆಲ್ಲ ಸತ್ತೋದು. ಹಾಗಾಗಿ ಈಗ ಮತ್ತೆ ಯುದ್ಧ ಅಂತ ಹೇಳ್ತೀನಿ. ನಾನು ಅಂತೆ ನಿನ್ನನ್ನು ಯುದ್ಧ ಮಾಡುವುದು ಅಂಜುವುದು. ಯಾಕೆ ಮತ್ತಷ್ಟೆಲ್ಲ ಓಡ್ಲಿಕ್ಕೆ ಆಗುದಿಲ್ಲ. ಓಟದಲ್ಲಿ ಪ್ರಶ್ನೆ ಅಲ್ಲ, ಯುದ್ಧದಲ್ಲಿ ಓಡುವ ಯುದ್ಧ ಇಲ್ಲ. ಮಲ್ಲ ಯುದ್ಧ ಮಾಡಬೇಕು, ಮಲ್ಲ ಯುದ್ಧ ಮಾಡಬೇಕು ಅಂತಾದ್ರೆ ಆ ಭೀಮಗಾರನನ್ನು ಬಿಡು. ಯಾಕೆ ಹೀಗೆ? ಕಾರಣ ಗೊತ್ತುಂಟಾ? ಈ ಹೆಜ್ಜೆಯ ಶಿಶುವಸ್ಥೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ತಿಪ್ಪೆಯಲ್ಲಿ ಬಿದ್ದಿದ್ದಂತೆ, ಹೋಳಾಗಿಕೊಂಡು ಇವನ ದೇಹವೇ ಎರಡು ಹೋಳಾಗಿ ಬಿದ್ದಿದ್ದಂತೆ ಜರ ಎನ್ನುವಂತಹ ರಕ್ಕಸಿಯವರಳು ಬಂದು ಅದನ್ನು ಕೂಡಿಸಿದ್ರಿಂದ ಜರಾಸಂಧ ಎನ್ನುವಂತಹ ಹೆಸರು ಈತನಿಗೆ ಬಂದಿತ್ತು. ಈ ಕಾರಣದಿಂದಾಗಿಯೇ ನೀನು ಅವರನ್ನು ಹೋಳು ಮಾಡಿ ಬಿಸಿದ ಹಾಗೂ ಮತ್ತೆ ಮತ್ತೆ ಜೋಡಿಸಿಕೊಳ್ಳುತ್ತಾ ಇತ್ತು. ಅದಕ್ಕಾಗಿ ನಿನಗೆ ನಾನು ಅಭಿನಯಿಸಿ ತೋರಿಸಿದ್ದು. ಇವನನ್ನು ಸೀಳಿದ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಬಿಸಾಡು ಎನ್ನುವ ಹಾಗೆ, ಇವನ ದೇಹವನ್ನು ನೀನು ವಿರುದ್ಧ ದಿಕ್ಕಿನಲ್ಲಿ ಬಿಸಾಡಿದ ಹಾಗೆ ಅದು ಮತ್ತೆ ಜೋಡಣೆ ಆಗಲಿಲ್ಲ. ಇಲ್ಲಿಗೆ ಸತ್ತು ಹೋದ. ಅವನ ವಧೆ ಆಯ್ತು. ಇಲ್ಲಿಗೆ ನಮ್ಮ ಕಾರ್ಯ ಮುಗಿಯಲಿಲ್ಲ. 87 ಅರಸು ಮಕ್ಕಳನ್ನು ಸೆರೆಯಿಂದ ಬಿಡಿಸಬೇಕು. ಇವನ ಮಗನಾದಂತಹ ಸಹದೇವನಿಗೆ